ಬ್ರೇಕ್ ನಂತರ ಐಟಿ ನ್ಯೂಸ್ಗೆ ಸ್ವಾಗತ. ಏಕಾಏಕಿ ಕಾರ್ಖಾನೆಯಿಂದ ಕಾರ್ಮಿಕರನ್ನು ಅಮಾನತು ಮಾಡಿರುವುದನ್ನು ಖಂಡಿಸಿ ಕೋಲಾರ ಜಿಲ್ಲೆ ಮಾಲೂರಿನ ಎಸ್ಎಫ್ಟಿ ಕಾರ್ಖಾನೆ ಎದುರು ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಕಾರ್ಖಾನೆಯ ಮುಂದೆ ಪ್ರತಿಭಟನೆ ನಡೆಸುತ್ತಿರುವ ಕಾರ್ಮಿಕರು, ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ ಕಾರ್ಮಿಕರ ಆಕ್ರೋಶ. ಇದೆಲ್ಲ ಕಂಡುಬರುವುದು ಮಾಲೂರು ಪಟ್ಟಣದ ಹೊರವಲಯದಲ್ಲಿರುವ ಎಸ್ಎಫ್ಸಿ ಕಂಪನಿಯ ಬಳಿ. ಈ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರನ್ನು ಏಕಾಏಕಿ ರಾತ್ರೋರಾತ್ರಿ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಸುಮಾರು 80 ಮಂದಿ ಕಾರ್ಮಿಕರನ್ನು ಕಂಪನಿ ಆಡಳಿತ ಮಂಡಳಿ ತೆಗೆದುಹಾಕಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು 2014ರಿಂದ ತಾವುಗಳು ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದೇವೆ. ಏಕಾಏಕಿ ಕೆಲಸದಿಂದ ನಮ್ಮನ್ನು ರಾತ್ರಿ ವೇಳೆ ಸೇವೆಯಿಂದ ತೆಗೆದುಹಾಕಿದ್ದಾರೆ. ಕಾರ್ಮಿಕರು ನಮ್ಮ ಕೆಲಸದಿಂದ ಯಾಕೆ ತೆಗೆದುಹಾಕಿರುವುದನ್ನು ಕೇಳಿದ್ರೆ ಯಾರು ಏನು ಹೇಳುತ್ತಿಲ್ಲ. ಆದ್ದರಿಂದ ತಾವುಗಳು ರಾತ್ರಿ 9 ಗಂಟೆಯಿಂದ ಕಂಪನಿ ಎದುರು 80 ಮಂದಿ ಕಾರ್ಮಿಕರು ಗೇಟ್ ಬಳಿ ಕಂಪನಿಯ ಮುಖ್ಯಸ್ಥರು ಬರುವವರೆಗೂ ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಹೇಳುವುದಿಲ್ಲ ಎಂದು. ಒಟ್ನಲ್ಲಿ ಕಂಪನಿಯ ಕೆಲಸವನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದ ಕಾರ್ಮಿಕರು ವಿನಾಕಾರಣ ಕೆಲಸದಿಂದ ತೆಗೆದುಹಾಕಿರೋದ್ರಿಂದ ಅವರು ಬೀದಿಗೆ ಬೀಳುವಂತಾಗಿದೆ. ಅದೇನೇ ಆಗಲಿ, ಸಮಸ್ಯೆ ಇದ್ದರೆ ಕಂಪನಿಯ ಮುಖ್ಯಸ್ಥರು ಕಾರ್ಮಿಕರೊಂದಿಗೆ ಚರ್ಚೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಬೇಕಿತ್ತು. ಆದ್ರೆ ಈ ರೀತಿಯಾಗಿ ಮಾಡಿರೋದು ಸಮಂಜಸವಲ್ಲ ಅಂತಾರೆ. 2014 ಡಿಸೆಂಬರ್ 15ರಿಂದ ವೇರ್ ಹೌಸ್ ಸ್ಟಾರ್ಟ್ ಆದಾಗಿಂದ ನಾವು ಸುಮಾರು 140ರಿಂದ 150 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇವ್ರಿಗೂ ಸ್ಟಾರ್ಟಿಂಗಿಂದ 8 ಅವರ್ ಕೆಲಸ ಮಾಡೋದ್ರೆ ಮಾಡಿದ್ದೀರಿ, 12 ಅವರ್ಸ್ ಕೆಲಸ ಮಾಡೋದ್ರೆ ಮಾಡಿದ್ದೀರಿ. ಆದರೆ ಇಂಟಿಮೇಷನ್ ಇಲ್ದಿರಾ ಅವರು ಏಕಾಏಕಿ 80ರಿಂದ 90 ಜನ ಕೆಲಸದಿಂದ ತೆಗೆದಾಕಿದ್ದಾರೆ. ಅದಕ್ಕೆ ಕಾರಣ ಕೇಳಿದ್ರೆ ಯಾರ ಹತ್ರನೂ ಕಾರಣ ಹೇಳ್ತಾ ಇಲ್ಲ. ಇನ್ನೊಂದು ವೇರ್ ಹೌಸಲ್ಲಿ ಯಾವುದೇ ಮೂಲಭೂತವಾದಂಥ ಸೌಕರ್ಯಗಳಿಲ್ಲ. ಕುಡಿಯೋಕ್ಕೆ ನೀರಾಗಲಿ, ಒಂದು ಫಸ್ಟ್ ಏಡ್ ಬಾಕ್ಸ್ ಆಗಲಿ, ಯಾವುದೇ ಒಂದು ಸೌಲಭ್ಯಗಳು ಇಲ್ದಿರೋ ವೇರ್ ಹೌಸ್ ರನ್ ಮಾಡ್ತಾ ಇದ್ದಾರೆ. ಏನೇ ಅದನ್ನು ನಾವು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರನ್ನ ರೆಡ್ ಮಾರ್ಕ್ ಮಾಡಿ ಅವ್ರು ತೆಗೆಯುವಂಥ ಕೆಲಸ ನಡೀತೈತೆ. ಅದು ನಿಲ್ಲಿಸ್ಬೇಕು. ಯಾಕೆ ಕೆಲಸದಿಂದ ತೆಗೆದ್ರು? ಇವತ್ತು ಪ್ರತಿಯೊಬ್ಬರು ಇಲ್ಲೇ ಲೋಕಲ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಯಾಕೆ 80ರಿಂದ 90 ಜನ ಅವ್ರೇನು ಮಾಡಿದ್ರು? ಯಾಕೆ ಕೆಲಸ ಮಾಡಿಲ್ವಾ? ಪರ್ಫಾರ್ಮೆನ್ಸ್ ಕೊಟ್ಟಿಲ್ವಾ? ಪ್ರತಿಯೊಂದೂ ಇಲ್ಲಿ ಅವರು ಗಮನದಲ್ಲಿಟ್ಕೊಂಡು ನಮ್ಮ ಕಾರಣ ಹೇಳ್ಬೇಕು ಯಾಕೆ ತೆಗೆದ್ರು ಅಂತ. ಹಬ್ಬ ಹರಿದಿನಗಳಾಗಲಿ ಪ್ರತಿಯೊಂದು ದಿನ ನಾವು ಓಟಿ, ರಾಷ್ಟ್ರೀಯ ಹಬ್ಬಗಳಾಗಲಿ ರಜಾ ಕೊಡಲ್ಲ. ಅವ್ರು ಓಟಿ ಮಾಡೋದ್ರೆ ಮಾಡಬೇಕು, ಮಾಡಲ್ಲ ಅಂದ್ರೆ ಅವ್ರು ತೆಗೆಯೋಂಥ ಕೆಲಸ ನಡೀತೈತೆ. ಅವ್ರು ರಿವ್ಯೂ ಮಾಡ್ತಾರೆ. ಇದೊಂಥರ ನಿರಂಕುಶ ಪದ್ಧತಿ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲಿ ವೇರ್ ಹೌಸಲ್ಲಿ ನಡೀತೈತೆ. ಇದನ್ನ ಇವತ್ತು ನಾವು ನಿನ್ನೆ ನೈಟ್ 9 ಗಂಟೆಯಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ. ಅದ್ರ ಸಲುವಾಗಿ ನಮ್ಮ ಬೇಡಿಕೆಗಳು ಈಡೇರ್ಬೇಕಂತೇಳಿ ನಾವು ಎಲ್ಲ ಒಕ್ಕರ್ಲಿಂದ ನಾವು ನಮ್ಮ ಕಾರ್ಮಿಕರ ಪರವಾಗಿ ಈ ಮುಖಾಂತರ ನಿಮ್ಗೆ ತಿಳಿಸ್ತಾ ಇದ್ದೀವಿ. ವೇರ್ ಹೌಸ್ ಸ್ಟಾರ್ಟಿಂಗ್ ಇಂದ ಹಿಡಿದು ಈ ವೇರ್ ಹೌಸ್ ಯಾವಾಗ ಓಪನ್ ಆಗಿದೆಯೋ ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಎಲ್ಲರೂ ಕೆಲಸ ಮಾಡ್ಕೊಂಡೇ ಬರ್ತಿದ್ದಾರೆ. ಎಲ್ಲ ಯಾವುದೇ ರಿಮಾರ್ಕ್ ಇಲ್ಲದೆ, ಯಾವುದೇ ಕಂಪ್ನಿಗೆ ಹುಡುಗರ ಕಡೆಯಿಂದ ಅಂದರೆ ಎಂಪ್ಲಾಯೀಸ್ ಕಡೆಯಿಂದ ಯಾವುದೇ ತೊಂದರೆ ಆಗದೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಏಕಾಏಕಿ ಇವತ್ತು ನಿನ್ನೆ ಸಾಯಂಕಾಲ ಏಕಾಏಕಿ 70ರಿಂದ 80 ಜನ ಒಂದೇ ಸಲ ರೀಸನ್ ಇಲ್ಲ ತೆಗೆದುಹಾಕಿದ್ದಾರೆ. ರೀಸನ್ ಕೇಳಿದ್ರೆ ಯಾರು ರೀಸನ್ ಎಲ್ಲ ಹೇಳ್ತಾ ಇಲ್ಲ. ಬಟ್ ಯಾವುದೇ ಇನ್ಫಾರ್ಮೇಷನ್ ಇಲ್ಲ, ಏನೂ ಇಲ್ಲ. ಯಾರಿಗೂ ಈ ಥರ ಕೆಲಸದ ತೆಗಿತಾ ಇದ್ದೀವಿ ಯಾವುದೇ ರೀತಿ ಯಾವುದೇ ಏನೂ ಇಲ್ಲ. ಆದರೆ ಏಕಾಏಕಿ 70ರಿಂದ 80 ಜನ ತೆಗೆದುಹಾಕಿದ್ದಾರೆ. ಓಕೆನಾ? ಮತ್ತು ಇಲ್ಲಿ ಯಾವುದೇ ರಾಷ್ಟ್ರೀಯ ಹಬ್ಬಗಳಾಗಲಿ ಲೀವ್ ಏನಿರಲ್ಲ, ಅದು ಕೆಲಸ ಮಾಡಿದ್ದಾರೆ ಹುಡುಗರು ಕಷ್ಟಪಟ್ಟು 8 ಅವರ್ಸು, 12 ಅವರ್ಸು, 16 ಅವರ್ಸು, 24 ಅವರ್ಸು ಕೆಲಸ ಯಾವುದೇ ಇದಿಲ್ಲದೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈಗ 70ರಿಂದ 80 ಜನ ಒಂದೇ ಸಲ ತೆಗೆದಾಕ್ಬಿಟ್ರೆ ಅವರೆಲ್ಲ ಎಲ್ಲಿ ಹೋಗ್ತಾರೆ? ಈ ಪ್ರತಿಭಟನೆಯಲ್ಲಿ ಮಧುಗೌಡ, ಅರುಣ್, ಭರತ್, ನಾಗೇಶ್, ರವಿ ಇನ್ನೂ ಮುಂತಾದವರು ಭಾಗವಹಿಸಿದ್ರು. ಕ್ಯಾಮರಾಮನ್ ಸಂತೋಷ್ ಜೊತೆ PN ದಾಸ್, ಮಾಲೂರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತಿರುವ ಶಾಶ್ವತ ನೀರಾವರಿ ಹೋರಾಟವನ್ನು ಬೆಂಬಲಿಸಲು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಂ ಕೃಷ್ಣಾರೆಡ್ಡಿಯವರು ಪಾದಯಾತ್ರೆಯನ್ನು ನಡೆಸಲು ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತಿರುವ ಶಾಶ್ವತ ನೀರಾವರಿ ಹೋರಾಟವನ್ನು ಬೆಂಬಲಿಸಲು ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಾರೆಡ್ಡಿಯವರ ಬೆಂಬಲಿಗರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಚಿಕ್ಕಬಳ್ಳಾಪುರದ ಚದಲುಪುರದವರೆಗೂ ಬೃಹತ್ ಪಾದಯಾತ್ರೆಯನ್ನು ನಡೆಸಲಿದ್ದು, ನಾಳೆ ನಡೆಯುವ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದು, ಈ ಪಾದಯಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬರುವ ಸಾಧ್ಯತೆಗಳಿವೆ ಎಂದು ತಿಳಿದಿದೆ. ಇನ್ನು ಈ ಪಾದಯಾತ್ರೆಯ ಬಗ್ಗೆ ಐಟಿವಿ ವಾಹಿನಿಯ ಸಂಪಾದಕರು ಜೆಡಿಎಸ್ ತಾಲೂಕು ಅಧ್ಯಕ್ಷರೊಂದಿಗೆ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಸಮಸ್ತ ಐಟಿವಿ ವೀಕ್ಷಕರೇ, ಈ ದಿನ ನಮ್ಮ ಜೊತೆ ಇರೋರು ರಾಜಗೋಪಾಲ್ ಅಂತ, ಅವರು ಜೆಡಿಎಸ್ ತಾಲೂಕು ಅಧ್ಯಕ್ಷರು. ಈಗ 29ನೇ ತಾರೀಕು ಪಾದಯಾತ್ರೆ ಇದೆ ಅವರ ಪಕ್ಷದಿಂದ. ಅವರಿಗೆ ತಿಳ್ಕೊಳ್ಳೋದ್ರ ಬಗ್ಗೆ 29ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ
ಶಾಶ್ವತ ನೀರಾವರಿ ಯೋಜನೆಯ ಕಾಮಗಾರಿಗಳು ಶೀಘ್ರ ಅನುಷ್ಠಾನ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ನಮ್ಮ ಶಾಸಕರಾದ ಕೃಷ್ಣಾರೆಡ್ಡಿ ಅವರ ಮುಖಂಡತ್ವದಲ್ಲಿ ನಾವು ಪಕ್ಷದ ಕಾರ್ಯಕರ್ತರು ಮತ್ತು ಇದರಲ್ಲಿ ನಾವು ಪಕ್ಷದ ಬಂಧನದ ಬಳಕೆ ಮಾಡ್ತಾ ಇಲ್ಲ, ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳನ್ನ ಸೇರಿಸ್ಕೊಂಡು ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರೆ ಈ 30ನೇ ತಾರೀಕು ಮತ್ತು 10-11 ಗಂಟೆ ಒಳಗಾಗಿ ಚಂದ್ರಪುರ ಕ್ರಾಸು ಸೇರ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಇದೊಂಥರ ಬೈಕ್ ರ್ಯಾಲಿ ಆಪೋಸಿಟ್ ನೀವು ಮಾಡ್ತಾ ಇದ್ದೀರಾ ಹೆಂಗೆ? ಇಲ್ಲ, ನಾವು ಬೈಕ್ ರ್ಯಾಲಿಗೂ ಇದಕ್ಕೂ ಸಂಬಂಧ ಇಲ್ಲ. ಬೈಕ್ ರ್ಯಾಲಿ ಮಾಡಿದಂಥವರು ಯಾವತ್ತೂ ಕೂಡ ಶಾಶ್ವತ ನೀರಾವರಿ ಯೋಜನೆಗಳ ಪರವಾಗಿಲ್ಲ. ಪರಮಶಿವನವರು ಚಿಂತಾಮಣಿ ತಾಲೂಕು ಮುಂದೆ ಸಭೆ ಮಾಡಿದಾಗಲೂ ಕೂಡ ಅವರು ಇದಕ್ಕೆ ವಿರೋಧವಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ಅವರು ಯಾವತ್ತೂ ಇದರ ಪರವಾಗಿರಲಿಲ್ಲ. ಅವರ ಬೈಕ್ ರ್ಯಾಲಿ ಕೇವಲ ರಾಜಕೀಯ ಪ್ರೇರಿತವಾದಂಥದ್ದು, ಮುಂದಿನ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಮಾಡಿರ್ತಕ್ಕಂಥ ಬೈಕ್ ರ್ಯಾಲಿ. ಇದಕ್ಕೆ ಸುಧಾಕರ್ ಅವರು ಮುಂದಿನ TPS ಮತ್ತು ಇದು ZP ಎಲೆಕ್ಷನ್ಗೆ ಆ ಗಿಮಿಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತೀರಿ ನೀವು? ಹೌದು, ಇದು ನಮ್ಮದು ಆ ಉದ್ದೇಶ ಇಟ್ಕೊಂಡಿಲ್ಲ ನಾನು. ಯಾಕಂದರೆ ನೀರಾವರಿ ಕಳೆದ 4 ವರ್ಷಗಳಿಂದ 2 ಜಿಲ್ಲೆಗಳಿಗೆ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೀವಿ. ಜನಕ್ಕೆ ಕುಡಿಯಾಗ್ತಿರಲಿಲ್ಲ, ಜಾನುವಾರಿಗೆ ಕುಡಿಯಾಗ್ತಿರಲಿಲ್ಲ. ಇಬ್ಬರು ಎರಡೂ ಕೂಡ ತೀವ್ರವಾದಂಥ ಸಂಕಷ್ಟದಿಂದ ಸರ್ಕಾರ ಕೂಡ ಕುಡಿಯೋ ನೀರಿನ ಯೋಜನೆ ಕನಿಷ್ಠ ಕೊಳವೆ ಬಾವಿ ಕೊಡಿಸೋದಕ್ಕೆ ಕೂಡ ಅವರ ದುಡ್ಡಿಲ್ಲ. ಇದೇ ರೀತಿ ಇನ್ನೂ ಒಂದು 2-3 ವರ್ಷ ಆದಮೇಲೆ ಜನ ಇದರಿಂದ ಗೂಡಿ ಹೋಗ್ಬೇಕಾಗ್ತದೆ ಮತ್ತು ಅವರ ಬದುಕು ಕೂಡ ದುಸ್ತರ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಒಂದು ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೋಸ್ಕರ ಈ ಹೋರಾಟವನ್ನು ತೀವ್ರಗೊಳಿಸಬೇಕು, ಜನರನ್ನ ಬಡಿದೆಟ್ಟಿಸಬೇಕು ಮತ್ತು ಮನೆ ಈಗ ತೆಲಂಗಾಣ ಎಲ್ಲ ಕಡೆ ನೋಡಿದಾಗ ರಾಜಗೋಪಾಲ್ ಕೂಡ ಅಧ್ಯಕ್ಷರಾಗಿ ಸಂಘಟನೆ ಮಾಡೋದು ಸ್ವಲ್ಪ ಹಿಂದೆ ಆಯ್ತು. ಈಗ ಇವ್ರಿಗೂ ಒಂಥರ ಆಪರ್ಚುನಿಟಿ ಸಿಕ್ದಂಗೆ ಆಯ್ತು. ಇವಾಗ ಈ ಒಂದು ಇದನ್ನು ತಡ್ಕೊಂಡು ಅವರು ಸ್ವಲ್ಪ ಸಂಘಟನೆ ಜೋರು ಮಾಡಬೇಕು ಅಂತ ಅವರು ಹೊರಟಿದ್ದಾರೆ ಅಂತ ಒಂದು ಕೇಳ್ಬಿಡ್ತಾ ಇದೆ. ಅದಕ್ಕೇನು ಹೇಳ್ತೀರಾ? ಅಂದ್ರೆ ನೀವು ಸಂಘಟನೆಯಲ್ಲೇ ನೀವು ಸ್ವಲ್ಪ ಹಿಂದೆ ಇದ್ರಿ, ಸಂಘಟನೆ ನೀವು ಸರಿಯಾಗಿ ಮಾಡ್ತಾ ಇರಲಿಲ್ಲ ಅಂದ್ರೆ ಒಂದು ಬ್ಲೇಮ್ ಇತ್ತು. ಇಲ್ಲಿ ಹೋರಾಡ್ತಾರೆ ರಾಜಗೋಪಾಲ್ ಅವರು ಅಧ್ಯಕ್ಷ ಆದ್ಮೇಲೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ಲ ಒಂದ್ ಕಡೆ ಚಾನ್ಸ್ ಇದ್ದಂಗೆ ಆಯ್ತು ನೀವು ಒಂದು ಸಂಘಟನೆ ಮಾಡೋದಕ್ಕೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಂಘಟನೆ ಅಧ್ಯಕ್ಷ ಅಂದ್ರೆ ಇದೊಂದು ಚುನಾವಣೆ ಆಯ್ತು. ಇದೊಂದು ಚುನಾವಣೆ ಸಂದರ್ಭದಲ್ಲೂ ಕೂಡ ನಮ್ಮ ಸಂಘಟನೆ ತಾಲೂಕಲ್ಲೆಲ್ಲ ಕೂಡ ಪ್ರತಿ ನಮ್ಮ ಅಭ್ಯರ್ಥಿ ಆಗಿದ್ದ ಈಗ ಶಾಸಕರಾದ ಕೃಷ್ಣಾರೆಡ್ಡಿ ಪ್ರತಿ ಗ್ರಾಮಕ್ಕೂ ಕೂಡ 2 ಬಾರಿ ಭೇಟಿ ಕೊಟ್ಟಿದ್ದೀವಿ. ಯಾವ ಅಭ್ಯರ್ಥಿಯೂ ಕೂಡ ಹೋಗಿಲ್ಲ. ನಾವು 2 ಬಾರಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದೀವಿ. ಜನ ಎಲ್ಲಿ ಕರೀತಾರೋ ಅಲ್ಲೆಲ್ಲ ಹೋಗಿದ್ದೀವಿ. ಬಟ್ ರಾಜಗೋಪಾಲ್ ಎಲ್ಲ ಒಂದ್ ಕಡೆ ಕಸ್ಬಾಗೆ ಅವರು ಮೋಸ್ಟ್ ಸೀಮಿತ ಆಗಿದ್ದಾರೆ ಅಧ್ಯಕ್ಷರಾಗಿ, ತಾಲೂಕಿಗೆ ಅಧ್ಯಕ್ಷರಾಗಿಲ್ಲ ಅವರು. ಆ ತರ ಬಿಹೇವ್ ಮಾಡ್ತಾ ಇರೋದು ಒಂದು ಕೂಗು ಬರ್ತಾ ಇದೆ. ಅದ್ರ ಬಗ್ಗೆ ನಿಮ್ ಪ್ರತಿಕ್ರಿಯೆ? ಆ ಥರ ಏನಿಲ್ಲ. ತಾಲೂಕಿನ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರ ಸಂಪರ್ಕದಲ್ಲಿ ಇದ್ದೇವೆ. ಎಲ್ಲರೂ ಕೂಡ ಇಲ್ಲ, ನಾವು ಕೇಳ್ತಾ ಇರೋದು ಸಂಪರ್ಕದಲ್ಲಿ ಹೇಳ್ತಾ ಇರೋದು. ಎಲ್ಲ ಒಂದು ಗಡಿ ಕಡೆ ಹೋದಾಗ, ಈ ಕಡೆ ಮುಂಗಾಳಿ ಆ ಕಡೆ ಹೋದಾಗ ನೀವು ಅಲ್ಲಿ ಉಪಸ್ಥಿತಿ ಇರಲ್ಲ. ನಾನು ನೋಡ್ದಂಗೆ ಮ್ಯಾಕ್ಸಿಮಮ್ ಕೆಲವು ಕಾರ್ಯಕ್ರಮಗಳಲ್ಲೇ ಹೋಗಿದ್ವಿ. ನಮ್ಮ ದುರ್ಗೆಲ್ಲ ಹೋಗಿದ್ದೆ. ನಮ್ಮ ದುರ್ಗ ನಮ್ಮ ಪಕ್ಷ ಭಾಳ ವೀಕ್ ಇತ್ತು. ಅಂಥ ಕಡೆ ನಾವು ಸಂಜೆವರೆಗೂ ಅಲ್ಲಿದ್ದೀವಿ. ಆರೋಗ್ಯದ ಸಮಸ್ಯೆ ಇದ್ದಾಗ ಕೆಲವು ಸಂದರ್ಭ ಆಗಿಲ್ಲ. ಎಲ್ಲ ಕೂಡ ಹೋಗ್ತಾ ಇದ್ವಿ. ಯಾಕಂದ್ರೆ ಫುಲ್ ಜೆಡಿಎಸ್ ಸಂಘಟನೆ ಮಾಡ್ತಾ ಇದ್ದೀರಾ. ನಿಮ್ಮ ವಿರೋಧಿಗಳು ಒಂದ್ ಕಡೆ ಹೇಳ್ತಾರೆ ಜೆಡಿಎಸ್ ಅಡ್ರೆಸ್ ಇಲ್ಲ ಎಂದ ಮುಂದಕ್ಕೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಮುಂದಿನ ಚುನಾವಣೆಗಳಲ್ಲಿ ಫಲಿತಾಂಶ ಬಂದ್ಮೇಲೆ ಗೊತ್ತಾಗ್ತದೆ. ಅಡ್ರೆಸ್ ಯಾರಿರ್ತದೆ, ಅಡ್ರೆಸ್ ಯಾರಿಲ್ಲ ಅವ್ರು ನೋಡ ಅಂತೀರಾ? ಪಾದಯಾತ್ರೆ ಬಗ್ಗೆ ಏನ್ ಹೇಳ್ತೀರಾ? ಪಾದಯಾತ್ರೆ ಇದು ಈ ಭಾಗದ ಬರಡು ಜಿಲ್ಲೆಯ ಜನರು ಮುಂದೆ ಬದುಕಬೇಕಾಗಿದ್ರೆ ಈ ಶಾಶ್ವತ ನೀರಾವರಿ ಯೋಜನೆಗಳನ್ನು ಬೇರೆ ಆಗಬೇಕು, ನೀರಿಲ್ಲಿ ತರಬೇಕು. ಯಾಕಂದ್ರೆ ಭೂಮಿ ಯಾವ ರೀತಿ ನೀವು ಅರೇಂಜ್ ಮಾಡ್ಕೊಂಡಿದ್ದೀರಾ ಪಾದಯಾತ್ರೆ? ಎಲ್ಲ ಒಬ್ಳಿಗಳು ಕೂಡ ನಾವು ಇವತ್ತು ನಮ್ಮ ಕಾರ್ಯಕರ್ತರನ್ನ ಮತ್ತು ನಮ್ಮ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಸಂಘಟನೆಗಳು ಮಾತಾಡ್ತಾ ಇದ್ದೀವಿ. ಒಂದು ಗುರಿಯನ್ನು ಅವರೇ ನಿಗದಿ ಮಾಡ್ತಾ ಇದ್ದಾರೆ. ನಾವು ಬಲವಂತವಾಗಿ ಇಷ್ಟೇ ಬರ್ಬೇಕು ಅಷ್ಟೇ ಬರ್ಬೇಕು ಯಾರಿಗೂ ಹೇಳ್ತಿಲ್ಲ. ಆ ಪಂಚಾಯತಿ ಮುಖಂಡರನ್ನ ಕರೆಸಿ ಯಾವ ಊರಿಂದ 2 ಜನ ಬರ್ತೀವಿ ಅಂತ ಅವನ್ನೇ ಪ್ರಶ್ನೆ ಹಾಕ್ತೀವಿ. ಅವ್ರು ಎಷ್ಟು ಹೇಳಿದ್ರು ಅಷ್ಟನ್ನು ಅವರೇ ಆ ಗುರಿ ಕೊಟ್ಟಿದ್ದೀವಿ. ಅವರು ನಾಳೆ ಎಲ್ಲ ಹಳ್ಳಿಗಳಿಗೆ ಹೋಗಿ ಅವ್ರು ಕೊಟ್ಟಿರ್ತಕ್ಕಂಥ ಗುರಿ ಪ್ರಕಾರ ಇದಕ್ಕೆ ಬರಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ನಿಮ್ಮ ಪ್ರಕಾರ ಪಾದಯಾತ್ರೆ ಎಷ್ಟು ಜನ ಸೇರ್ಬೋದು ಅಂತ? ಸುಮಾರು ಒಂದು 6,000 ಮೇಲೆ ಸೇರ್ಬೋದು ಅಂತ ಇದೆ ಕನಿಷ್ಠ. ಅದಕ್ಕಿಂತ ಮೇಲೆ ಹೋಗೋ ಎಲ್ಲ ಸೂಚನೆಗಳು ಇದ್ದಾವೆ. ತಕ್ಷಣ ಈಗಿನ ಅನ್ನೋದ ಪ್ರಕಾರ 6,000ಕ್ಕಿಂತ ಹೆಚ್ಚು ಜನ ಬರ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಕ್ಯಾಮೆರಾಮನ್ ವಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ.
ಕೌಟುಂಬಿಕ ಜೀವನ ಮೌಲ್ಯಗಳನ್ನೊಳಗೊಂಡ ಮಹಾಕಾವ್ಯ ರಾಮಾಯಣ ಕೃತಿಯ ಮೂಲಕ ಸಮಾಜದಲ್ಲಿನ ಪ್ರತಿಯೊಬ್ಬ ಮಾನವನು ಸ್ವನ್ಮಾರ್ಗವನ್ನು ಕಾಣಿಸುವಂತಹ ಅವಕಾಶವನ್ನು ಮಹರ್ಷಿ ವಾಲ್ಮೀಕಿ ಅವರು ಒದಗಿಸಿಕೊಟ್ಟಿದ್ದಾರೆ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಬಿಎಂ ಪಟೇಲ್ ಪಾಂಡು ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ರಾಷ್ಟ್ರೀಯ ನಾಡ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ 6ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಾಧಿಕಾರಿಯಾಗಿ ಮಾತನಾಡಿದ ಪ್ರಪಂಚದ ಎಲ್ಲಾ ಕಾವ್ಯಗಳಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವ ಮಹಾಕಾವ್ಯ ರಾಮಾಯಣವನ್ನು ರಚನೆ ಮಾಡಿದಂತಹ ಮಹರ್ಷಿ ವಾಲ್ಮೀಕಿಯವರ ಕಲ್ಪನೆ ಜಗತ್ತಿನಲ್ಲಿ ಯಾವ ಜ್ಞಾನಿಯೂ ಮನಸ್ಸಿಗೂ ನಿಲುಕದಂತಹ ಕೃತಿಯಾಗಿದ್ದು ಎಲ್ಲ ಕಾಲಘಟ್ಟಗಳಲ್ಲಿಯೂ ಸಲ್ಲುವಂತಹದ್ದಾಗಿದೆ. ಒಂದು ಆದರ್ಶ ಕುಟುಂಬದಲ್ಲಿನ ಉತ್ತಮವಾದ ಸಂಬಂಧಗಳನ್ನು ಕುರಿತು ಆದರ್ಶ ರಾಜನ ನಡವಳಿಕೆ ಹಾಗೂ ಆದರ್ಶ ಪತ್ನಿಯ ಕರ್ತವ್ಯಗಳು ಸಮಾಜಕ್ಕೆ ಸಾರಿ ಹೇಳುವ ರೀತಿಯಲ್ಲಿ ರಚನೆ ಮಾಡಿದ್ದಾರೆ ಎಂದರು. ಮಾತಿನ ಮುಖೇನ ಎಷ್ಟೊಂದು ಅದ್ಭುತವಾದಂತಹ ಪರಿವರ್ತನೆಯನ್ನ ಹೊಂದಿದ ಅಂತ ಅಂದಮೇಲೆ ಇವತ್ತಿನ ಅದ್ಭುತವಾದಂತಹ ಕಾಲಜ್ಞಾನದಲ್ಲಿ ವರ್ತಮಾನದಲ್ಲಿ ನಾವು ನೀವು ಯುವಕರಾಗಿರತಕ್ಕಂಥವರು ಯಾಕೆ ಇಂತಹ ಪ್ರಭಾವಿತವಾದಂತಹ ವಾಲ್ಮೀಕಿಯ ಮಾರ್ಗದರ್ಶನದ ದೀವಿಗೆ ನಮಗಾಗಬಾರದು, ನಾವ್ಯಾರು ಅನ್ನೋದನ್ನ ಯಾಕೆ ಅರ್ಥ ಮಾಡಿಕೊಳ್ಳಬಾರದು ಅನ್ನತಕ್ಕಂತಹ ವಿಚಾರವನ್ನ ನಾವು ಬಹಳ ಅರ್ಥಪೂರ್ಣವಾಗಿ ನೋಡಬೇಕಾಗಿದೆ. ಸುಮಾರು 6 ಖಂಡ ಕಾವ್ಯಗಳಲ್ಲಿ ವಾಲ್ಮೀಕಿ ಸುದೀರ್ಘವಾಗಿ ರಾಮಾಯಣವನ್ನು ಬರೀತಾರೆ. ರಾಮ, ಲಕ್ಷ್ಮಣ, ಸೀತೆ, ಕೈಕೆ ಎಲ್ಲರನ್ನೂ ಕೂಡ ಒಂದೊಂದು ಸುದೀರ್ಘವಾದ ಪಾತ್ರವನ್ನ ಒಂದೊಂದು ಮನೆಯಲ್ಲಿ ಒಬ್ಬ ರಾಮ ಇರ್ತಾನೆ, ಒಬ್ಬ ರಾವಣ ಇರ್ತಾನೆ, ಒಬ್ಬ ಕೈಕೆ ಇರ್ತಾನೆ, ಒಬ್ಬ ಲಕ್ಷ್ಮಣ ಇರ್ತಾನೆ. ಇವತ್ತಿನ ಬದುಕಿಗೂ ವರ್ತಮಾನಕ್ಕೂ ಮುಂದಿನ ಜಗತ್ತು ಸೂರ್ಯಚಂದ್ರ ಇರುವವರೆಗೂ ರಾಮಾಯಣದ ಕಥೆ ಸರ್ವಕಾಲಕ್ಕೂ ನಮಗೆ ದಾರಿದೀಪವಾಗಿದೆ. ಅದು ಕೇವಲ ಪುರಾಣವಲ್ಲ, ಕಥೆಯಲ್ಲ, ಕಾವ್ಯವಲ್ಲ, ಅದು ನಮ್ಮ ಮಾರ್ಗದರ್ಶನ ಕೈಗನ್ನಡಿ ಅನ್ನೋದಕ್ಕೆ ಶಾಸಕ ಎಂ ರಾಜಣ್ಣ ಮಾತನಾಡಿ ಸಮಾಜದಲ್ಲಿನ ಮೌಢ್ಯತೆಯನ್ನು ತೊಲಗಿಸಿ ಜನರ ಮನದಾಳದ ಅಂಧಕಾರವನ್ನು ತೊಲಗಿಸುವ ನಿಟ್ಟಿನಲ್ಲಿ ಜನಿಸಿದ ಅನೇಕ ಮಂದಿ ಸಾಧು ಸಂತರು, ದಾರ್ಶನಿಕರು, ಕವಿಗಳು, ಸಾಹಿತಿಗಳೆಲ್ಲ ಮಾರ್ಗದರ್ಶನ ಮಾಡುವಂತ ರೀತಿಯಲ್ಲಿ ಸಂತರಾಗಿ ದಾರ್ಶನಿಕ ಕವಿಗಳಾಗಿ ಕಠೋರವಾದ ಮನಸ್ಥಿತಿಯನ್ನು ಪರಿವರ್ತನೆ ಮಾಡುವಂತ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವ ವಾಲ್ಮೀಕಿ ಮಹರ್ಷಿಗಳನ್ನು ಪ್ರತಿನಿತ್ಯವೂ ನೆನೆಸುವಂತಹ ಕೆಲಸವಾಗಬೇಕು ಎಂದು ಇದೇ ವೇಳೆ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಬಂಗ್ ಮುನಿಯಪ್ಪ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಲ್ಎನ್ ಮುನಿಯಪ್ಪರವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಸಮಾಜದ ಮುಖ್ಯ ವಾಹಿನಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು ಜಯಂತಿಗಳ ಮೂಲಕ ಪ್ರತಿಭಾ ಪುರಸ್ಕಾರ, ಸಮಾಜದಲ್ಲಿ ದುಡಿದಿರ್ತಕ್ಕಂಥ ಹಿರಿಯರಿಗೆ ಸನ್ಮಾನ ಮತ್ತು ಇತರ ಎಲ್ಲ ಪ್ರೋತ್ಸಾಹದಾಯಕ ಚಟುವಟಿಕೆಗಳನ್ನ ಮಾಡೋದಕ್ಕೆ ವೇದಿಕೆಗಳ ಮೂಲಕ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ಸರ್ಕಾರಕ್ಕೂ ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆ ಜನರ ಪರವಾಗಿ ಹಾಗೂ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಇದೇ ವೇಳೆ ನಗರದ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಮೆರವಣಿಗೆ ನಡೆಸಲಾಯಿತು.
ಇದು ಪ್ರಾರಂಭ ಆದಾಗಿಂದ ಮುಂಚೆ ಇಲ್ಲ, ಹೊಸದಾಗಿ ಆದಾಗಿಂದ ಬರ್ತಾ ಇದ್ದೀನಿ. ಜನ ಬಹಳ ಚೆನ್ನಾಗಿ ಅದ್ದೂರಿಯಿಂದ ಮಾಡಿದ್ವಿ. ಏನೇನು ಮಾಡಿದೆ ಏನೇನು ಬಿಟ್ಟೆ ಅನ್ನೋದೊಂದು ತತ್ವ ಇದೆ. ಮಾನವ ಜನ್ಮ 84 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ. ಉಸಿರಾಡುವಂತ ಪ್ರಾಣಿಗಳಲ್ಲಿ ನಾವು ಒಬ್ರು. ನಮಗೆಲ್ಲ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ ಈ ಮಾನವ ಜನ್ಮಗೆ. ಏನು ಒಳ್ಳೆಯದು, ಏನು ಕೆಟ್ಟದ್ದು, ಏನು ಮಾಡಬೇಕು, ಏನು ಮಾಡಬಾರ್ದು. ಅಂದ್ರೆ ಸ್ವಾರ್ಥ ಇದೆ, ಆಸೆ ಇದೆ, ಅನ್ಯಾಯ ಮಾಡಿ ಆ ಇನ್ನೊಬ್ರು ನೋಯಿಸಿ ಬದುಕಬಾರ್ದು. ನಮ್ಮ ಕರ್ತವ್ಯ ನಾವು ಒಂದು ಅಂತ ನೀವೆಲ್ಲ ಅಂತವ್ರೆ, ಯಾರು ಮುನ್ಸಂತವರೆಲ್ಲ ಕೆಟ್ಟ ಬುದ್ಧಿ ಒಳ್ಳೆಯವರೇ. ನಿಮ್ಗಿನ್ನ ಒಳ್ಳೆಯದೇ ಭಗವಂತ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಎಲ್ಲರೂ ಭಗವಂತ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಮಕ್ಕಳ ವಿದ್ಯೆ ಕೊಡ್ಲಿ ಅಂತ ನಾನು ದೇವರಿಗೆ ಬೇಡ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಕೈಲಾಸ ಆಗ್ತವ್ರೆ, ಬರುವಾಗ ಬೆತ್ತರೆ, ಹೋಗುವಾಗ ಬೆತ್ತರೆ, ಬಂದು ಹೋಗುವ ಮತ್ತೆ ಬರೀ ಕತ್ತಲೆ. ನಾವು ಕತ್ತಲಲ್ಲಿದ್ವಿ, ಬರುವಾಗ ಬರೀ ಬಟ್ಟೆಯಲ್ಲಿ ಮನೆ ಮಾಡ್ಕೊಂಬರಲ್ಲ, ಬರೀ ಹಾಗೆ ಹುಡ್ತೀವಿ. ಸಾಯುವಾಗ ಏನೋ ಮೂಗ್ನತ್ತೋ ಜೋಬಲ್ಲಿ ಏನಿದೆ ನೋಡಬೇಕು. ಉಸಿರಾಡುವಂತ ಪ್ರಾಣಿಗಳಲ್ಲಿ ನಾವು ಒಬ್ರು. ನಮಗೆಲ್ಲ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ ಈ ಮಾನವ ಜನ್ಮಗೆ. ಏನು ಒಳ್ಳೆಯದು, ಏನು ಕೆಟ್ಟದ್ದು, ಏನು ಮಾಡಬೇಕು, ಏನು ಮಾಡಬಾರ್ದು. ಅಂದ್ರೆ ಸ್ವಾರ್ಥ ಇದೆ, ಆಸೆ ಇದೆ, ಅನ್ಯಾಯ ಮಾಡಿ ಆ ಇನ್ನೊಬ್ರು ನೋಯಿಸಿ ಬದುಕಬಾರ್ದು. ನಮ್ಮ ಕರ್ತವ್ಯ ನಾವು ಒಂದು ಅಂತ ನೀವೆಲ್ಲ ಅಂತವ್ರೆ, ಯಾರು ಮುನ್ಸಂತವರೆಲ್ಲ ಕೆಟ್ಟ ಬುದ್ಧಿ ಒಳ್ಳೆಯವರೇ. ನಿಮ್ಗಿನ್ನ ಒಳ್ಳೆಯದೇ ಭಗವಂತ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಎಲ್ಲರೂ ಭಗವಂತ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಮಕ್ಕಳ ವಿದ್ಯೆ ಕೊಡ್ಲಿ ಅಂತ ನಾನು ದೇವರಿಗೆ ಬೇಡ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಕೈಲಾಸ ಆಗ್ತವ್ರೆ, ಬರುವಾಗ ಬೆತ್ತರೆ, ಹೋಗುವಾಗ ಬೆತ್ತರೆ, ಬಂದು ಹೋಗುವ ಮತ್ತೆ ಬರೀ ಕತ್ತಲೆ. ನಾವು ಕತ್ತಲಲ್ಲಿದ್ವಿ, ಬರುವಾಗ ಬರೀ ಬಟ್ಟೆಯಲ್ಲಿ ಮನೆ ಮಾಡ್ಕೊಂಬರಲ್ಲ, ಬರೀ ಹಾಗೆ ಹುಡ್ತೀವಿ. ಸಾಯುವಾಗ ಏನೋ ಮೂಗ್ನತ್ತೋ ಜೋಬಲ್ಲಿ ಏನಿದೆ ನೋಡಬೇಕು. ಈ ಸಮಯದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಆಂಜಿನಮ್ಮ, ತಹಸೀಲ್ದಾರ್ ಜೆ ನಾರಾಯಣಸ್ವಾಮಿ, ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಜಿಲ್ಲಾಧ್ಯಕ್ಷ ಬಂಕ್ ಮುನಿಯಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಲ್ಎನ್ ಮುನಿಯಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಯರ್ರಬಚ್ಚಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂಎನ್ ನಾರಾಯಣಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ರಘುನಾಥ ರೆಡ್ಡಿ ಮುಂತಾದವರು ಹಾಜರಿದ್ದರು. ಮುನಿನಾರಾಯಣ, ಐಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದಿಷ್ಟು ಇವತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಂದನೆಗಳೊಂದಿಗೆ ನಾನು ರೋಜಾ. ಐಟಿವಿ, ಇದು ಸತ್ಯಕ್ಕೆ ಪ್ರತಿಬಿಂಬ. ಬಿಹಾರದಲ್ಲಿ ಎಲೆಕ್ಷನ್ ಮತದಾರನ ಮನವೊಲಿಸಲು ಮುಗಿಯಿತು ಕ್ಯಾಂಪೇನ್. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆದ ಮತದಾನ. ವಿನಾಕಾರಣ ಕಾರ್ಮಿಕರ ಅಮಾನತು. ಕಾರ್ಖಾನೆಯನ್ನೇ ನಂಬಿದ್ದ ಕಾರ್ಮಿಕರು ಈಗ ಬೀದಿ ಪಾಲು. ಅಮಾನತಿಗೆ ಕಾರಣ ತಿಳಿಸಬೇಕೆಂದು ಕಾರ್ಮಿಕರ ಪ್ರತಿಭಟನೆ. ಬೃಹತ್ ಪಾದಯಾತ್ರೆಗೆ ಸಕಲ ಸಿದ್ಧತೆ. ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರುವ ಸಾಧ್ಯತೆ. ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಜಗೋಪಾಲ್ ಹೇಳಿಕೆ.